ನಾನು ಜೆ ಸುಧಾಕರ್, ಮಾನವಿ ಮಂಡಲದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ. ನಾನು ಇವತ್ತು ಈ ಭಾಗದಲ್ಲಿ ಸಮಸ್ಯೆ ಏನಂದರೆ, ಮುಷ್ಟೂರು ರಸ್ತೆಯಲ್ಲಿರುವ APMC ಗೋದಾಮಿನಲ್ಲಿ ಈ ಆಹಾರ ಮತ್ತು ನಾಗರಿಕ ಇಲಾಖೆಯವರು ಫುಡ್ ಗ್ರೇನ್ಸ್ ಆಹಾರ ಧಾನ್ಯಗಳು ಸ್ಟಾಕ್ ಮಾಡ್ಯಾರ. ಕಳೆದ 3-4 ವರ್ಷದಿಂದ ಇಲ್ಲಿ ಸ್ಟಾಕ್ ಮಾಡ್ಯಾರ. ಇಲ್ಲಿ ಜನರಿಗೆ ಸಮಸ್ಯೆ ಏನಂದರೆ, ಈ ಸ್ಟಾಕ್ ಮಾಡಿದಂಥ ಒಂದು ಆಹಾರ ಧಾನ್ಯಗಳಲ್ಲಿ ಹುಳುಗಳು ಉತ್ಪತ್ತಿಯಾಗಿ ಆ ಹುಳುಗಳು ಸಾಯಂಕಾಲದ ಸಮಯದಲ್ಲಿ ಈ ಮನೆಗಳ ಪಕ್ಕದಲ್ಲಿರುವಂಥ ನಿವಾಸಿಗಳಿಗೆ ನುಗ್ಗಿ ಅವ್ರನ್ನ ಆಹಾರ ಒಂದು ಪ್ರಿಪೇರ್ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೂ ಕೂಡ ಬಿಡ್ತಾಯಿಲ್ಲ, ಮಲಗೋಕ್ಕೂ ಬಿಡ್ತಾಯಿಲ್ಲ. ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಕಳೆದ 3-4 ವರ್ಷಗಳಿಂದ. ಈ ಬಗ್ಗೆ ಯಾವ ಅಧಿಕಾರಿ ಕೂಡ ಗಮನ ಹರಿಸದೆ ಕಳೆದ 3-4 ದಿನಗಳ ಹಿಂದೆ ಇದೊಂದು ಸುದ್ದಿ ಆಯಿತು ಕೂಡ. ಸುದ್ದಿ ಆದರೂ ಕೂಡ ಇವತ್ತಿನವರೆಗೆ ಅಧಿಕಾರಿಗಳು ಯಾವುದೇ ಕ್ರಮ ತಗೊಂಡಿಲ್ಲ. ನಾವು ಆ ಪರಿಶೀಲನೆಗಾಗಿ ಸ್ವತಃ ನಾವೇ ಈ ಗೋದಾಮ ಹತ್ರ ಬಂದು ನೋಡಿದಾಗ ಸಾಕಷ್ಟು ಜನ ಮಹಿಳೆಯರು ಬಂದು ನಮ್ಗೆ ದೂರು ಕೊಡ್ತಾ ಇದ್ದಾರೆ. ಪಾಪ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವರು ಅಡುಗೆ ಮಾಡೋಕ್ಕೂ ಕೂಡ ನಮ್ಗೆ ಆಗ್ತಾಯಿಲ್ಲ, ಅಡುಗೆಯಲ್ಲಿ ಕೂಡ ಆ ಹುಳ ದಿವಸ ಬಂದು ಬೀಳ್ತಾವಂತೇಳಿ ಒಂದು ಈ ರೀತಿಯಾದಂಥ ಒಂದು ಸನ್ನಿವೇಶದಲ್ಲಿ ತಹಸೀಲ್ದಾರಿಗೆ ಫೋನ್ ಮಾಡಿ ಮಾತಾಡಿದರೆ, ನಾನು ಮೀಟಿಂಗ್ನಲ್ಲಿದ್ದೀನಿ, ಬಂದು ಇಲ್ಲಿ ಚರ್ಚೆ ಮಾಡ್ರ ಅಂತ ಒಂದು ಹಾರಿಕೆ ಉತ್ತರ ಕೊಡ್ತಾನೆ ನಮ್ಮ ಮಾನವಿ ತಹಸೀಲ್ದಾರ್. ನಾನು DC ಅವರು ರಾಯಚೂರು ಫುಡ್ DC ಅವರಿಗೆ ಫೋನ್ ಮಾಡಿದರೆ ಅದು ಫೋನ್ ರಿಸೀವ್ ಮಾಡ್ತಾಯಿಲ್ಲ, ರೆಸ್ಪಾನ್ಸ್ ಇಲ್ಲ. ಈ ಅಧಿಕಾರಿಗಳು ಏನಂದರೆ, ನಾಗರಿಕರ ಬಗ್ಗೆ, ಸಾರ್ವಜನಿಕರ ಬಗ್ಗೆ ಒಂದು ತೊಂದರೆಗಳಂತ ಕೇಳೋಂಥ ಒಂದು ಸೌಜನ್ಯ ಕೂಡ ಇವ್ರ ಹತ್ರ ಇಲ್ಲ. ಇಂಥ ಅಧಿಕಾರಿಗಳು ಇದ್ದರೂ ಅಷ್ಟೇ, ಇಲ್ದರೂ ಅಷ್ಟೇ. ದಯವಿಟ್ಟು ಜಿಲ್ಲಾಡಳಿತ ಆದರೂ ಕೂಡ ಈಗ ಮಧ್ಯಪ್ರವೇಶ ಕೂಡಲೇ ಈ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕು. ಇಲ್ಲಿರುವಂಥ ಗೋದಾಮಿನಲ್ಲಿರುವಂಥ ಒಂದು ಆಹಾರ ಧಾನ್ಯಗಳನ್ನು ಖಾಲಿ ಮಾಡಿ ಜನರಿಗೆ ನೆಮ್ಮದಿಯಿಂದ ಒಂದು ಬದುಕಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ಅಧಿಕಾರಿಗಳಿಗೆ ನೋಡ್ರಿ, ಇವತ್ತು ಏನಾಗಿದೆ ಅಂದ್ರೆ, ಒಂದು ಹೇಳೋರು ಕೇಳೋರು ಯಾರೂ ಇಲ್ಲ. ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಅಥವಾ ಜಿಲ್ಲಾಡಳಿತ ಇರ್ಬೋದು, ಮೇಲಾಧಿಕಾರಿಗಳೇ ಇರ್ಬೋದು, ಯಾರು ಕೂಡ ಅವ್ರು ಕೇಳಿದ್ದು ಅವ್ರು ಮಾಡಿದ್ದೇ ವೇದವಾಕ್ಯ ಅನ್ನಂಗೆ ಆಗಿಬಿಟ್ಟದ. ಇವತ್ತು ನಾಳೆ ಬಂದು ನಿಮ್ಮ ಮನೆ ಹತ್ರನೇ ಒಂದು ಏನೋ ಇಡ್ತಾರೆ ಸಾಮಾನು, ಯಾರು ಕೇಳಬೇಕು? ಕರೆಂಟ್ ಟ್ರಾನ್ಸ್ಫರ್ ಉದಾಹರಣೆಗೆ ಹೇಳ್ತೀನಿ, ಮನೆ ಪಕ್ಕದಲ್ಲಿ ಟ್ರಾನ್ಸ್ಫರ್ಗಳು ಹಾಕ್ತಾರೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಅಧಿಕಾರಿಗಳಂದರೆ ನಾವು ಆರ್ಡ್ರ್ ಮಾಡ್ತೀವಿ, ನಾವು ಮಾಡಿದ್ದೇ ಕರೆಕ್ಟ್ ಅಂತ ಹೇಳೋ ಪರಿಸ್ಥಿತಿ, ಒಂದು ಮನಸ್ಥಿತಿ ಅಧಿಕಾರಿಗಳಲ್ಲಿ ಬಂದ್ಬಿಟ್ಟದ. ಈಗ ಅಂದ್ರೆ ಮನವಿಯಲ್ಲಿ ದುರಾಡಳಿತ ಅಧಿಕಾರ ನಡೆದಿದ್ದೀನಿ ಸರ್. ಈಗ ಅಧಿಕಾರ ಅಂತ ನಾನು ಅದ್ರ ಬಗ್ಗೆ ನಾನು ಹೇಳೋದಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯ, ಸಾರ್ವಜನಿಕರ ಬಗ್ಗೆ ನಿಷ್ಕಾಳಜಿ. ಸಾರ್ವಜನಿಕರಿಗೆ ಏನೇ ತೊಂದರೆ ಆದರೂ ಕೂಡ ಅವರು ಸಹಾಯಕ್ಕೆ ಬರೋದು ಇಲ್ಲವೇ ಇಲ್ಲ. ಯಾವುದೇ ಇಲಾಖೆ ತಗೊಳ್ರಿ, ನೀವು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ತಹಸೀಲ್ ಆಫೀಸ್ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, KB ಇರ್ಬೋದು, ಯಾವುದೇ ಇಲಾಖೆ ಇರಲಿ, ಸಾರ್ವಜನಿಕರ ಬಗ್ಗೆ ಯಾವುದೇ ಗಮನ ಹರಿಸೋದಿಲ್ಲ, ಯಾವುದೇ ಕಾಳಜಿಯನ್ನು ವಹಿಸೋದಿಲ್ಲ. ಅವ್ರಿಗೆ ಅಲ್ಲೇನ ಆದಪ್ಪ ಅಂತಂದರೆ ಓಡಿ ಹೋಗ್ತಾರೆ. ಅವ್ರಿಗೇನ ಲಾಭ ಆಗೋದಿತ್ತು, ಇನ್ನೊಂದಿತ್ತು ಅಂದರೆ ಓಡ್ತಾರೆ ಅಧಿಕಾರಿಗಳು. ಆಫೀಸ್ಗಳೆಲ್ಲ ಫುಲ್ಲು, ಜನರಿಗೆ ನಿರೀಕ್ಷೆ ಮಟ್ಟದಲ್ಲಿ ಒಂದು ಸಹಾಯ ಸಹಕಾರ ದೊರಕ್ತಾ ಇಲ್ಲ ಮಾನವಿಯಲ್ಲಿ.